ಕಾಂತಾರ ಚಾಪ್ಟರ್ 1 ಡಿವೈನ್ ಸ್ಟಾರ್ ನಿರ್ದೇಶಿಸಿ ನಟಿಸಿರುವ ಕಾಂತಾರ ಚಾಪ್ಟರ್ 1 ಸಿನಿಮಾ ದೇಶ ವಿದೇಶಗಳಲ್ಲಿ ಅಬ್ಬರಿಸ್ತಾ ಇದೆ. ಕತೆ ಚಿತ್ರಕಥೆ ಅಬ್ಬರಕ್ಕೆ ಸಿನಿರಸಿಕರು ಮನಸೋತಿದ್ದಾರೆ. ಈ ಸಿನಿಮಾದಲ್ಲಿ ರಾಜಕುಮಾರಿ ಕನಕವತಿಯಾಗಿ ನಟಿಸಿದ್ದು ರುಕ್ಮಿಣಿ ವಸಂತ್. ಸಿನಿಮಾ ಟ್ರೈಲರ್ ರಿಲೀಸ್ ಆದಾಗಿನಿಂದ ರುಕ್ಮಿಣಿ ಟ್ರೆಂಡಿಂಗ್ ನಲ್ಲಿದ್ದಾರೆ. ಅವರ ಅಂದಕ್ಕೆ ಫ್ಯಾನ್ಸ್ ಮನಸೋತಿದ್ದಾರೆ. ಯುವಕರು ರಾಜಕುಮಾರಿ ಕನಕವತಿ ಗುಂಗಲ್ಲೇ ಇದ್ದಾರೆ. ಕಾಂತಾರ ಚಾಪ್ಟರ್ 1 ಸಿನಿಮಾದಿಂದಾಗಿ ರುಕ್ಮಿಣಿ ವಸಂತ್ ನ್ಯಾಷನಲ್ ಕ್ರಶ್ ಆಗಿದ್ದಾರೆ. ಆದ್ರೆ ರುಕ್ಮಿಣಿ ವಸಂತ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಒಂದಿದೆ. ಕನ್ನಡದಲ್ಲಿ ನಟಿಸಿರೋ ಯಾವ ಸಿನಿಮಾಗಳಲ್ಲೂ ರುಕ್ಮಿಣಿ ವಸಂತ್ಗೆ ಹೀರೋ ಸಿಕ್ಕಿಲ್ಲ. ಏನಿದು ಹಳೆ ಹೊಸ ಕತೆ? ರುಕ್ಮಿಣಿ ನಟಿಸೋ ಎಲ್ಲಾ ಸಿನಿಮಾಗಳ ಕ್ಲೈಮ್ಯಾಕ್ಸ್ ನಲ್ಲಿ ಯಾಕೆ ಹೀಗೆ ಆಗ್ತಿದೆ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರುಕ್ಮಿಣಿ ವಸಂತ್ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟ ಕೆಲವು ವರ್ಷಗಳಲ್ಲಿ ಸ್ಟಾರ್ ನಟಿಯಾಗಿದ್ದಾರೆ. ಬೀರ್ಬಲ್ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶಿಸಿದ ರುಕ್ಮಿಣಿ ವಸಂತ್ ಸಪ್ತಸಾಗರದಾಚೆ ಎಲ್ಲೋ ಸೈಡ್ ಎ ಮತ್ತು ಸೈಡ್ ಬಿ ಚಿತ್ರಗಳ ಮೂಲಕ ಕರುನಾಡಿನಾದ್ಯಂತ ಮನೆ ಮಾತಾದ್ರು. ಅಕ್ಕಪಕ್ಕದ ರಾಜ್ಯದವರ ಕಣ್ಣಿಗೂ ಬಿದ್ರು. ಕನ್ನಡ ಮಾತ್ರವಲ್ಲದೆ ತೆಲುಗು ತಮಿಳು ಸಿನಿಮಾದಲ್ಲೂ ಚಾನ್ಸ್ ಪಡ್ಕೊಂಡ್ರು. ಇದೀಗ ಕಾಂತಾರ ಚಾಪ್ಟರ್ 1 ನಲ್ಲಿ ರುಕ್ಮಿಣಿ ರಾಜಕುಮಾರಿ ಕನಕವತಿಯಾಗಿ ತೆರೆ ಮೇಲೆ ಮಿಂಚಿದ್ದಾರೆ. ಆ ಭಾಷೆ ಈ ಭಾಷೆ ಎನ್ನದೆ ಎಲ್ಲರೂ ರಾಣಿ ಕನಕವತಿ ಹೆಸರನ್ನೇ ಕನವರಿಸ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ರುಕ್ಮಿಣಿ ವಸಂತ್ ಅಭಿನಯ ಸೌಂದರ್ಯದ ಗುಣಗಾನವೇ ನಡೀತಾ ಇದೆ. ಇದೀಗ ಕನಕವತಿ ನ್ಯಾಷನಲ್ ಕ್ರಶ್ ಆಗಿದ್ದಾರೆ. ಆದ್ರೆ ಬ್ಯಾಡ್ ಲಕ್ ಅಂದ್ರೆ ಕಾಂತಾರದಲ್ಲೂ ರುಕ್ಮಿಣಿಗೆ ಹೀರೋ ಸಿಕ್ಕಿಲ್ಲ. ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲಿ ರುಕ್ಮಿಣಿ ವಸಂತ್ ರಾಜಕುಮಾರಿ ಕನಕವತಿಯಾಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ರುಕ್ಮಿಣಿ ವಸಂತ್ ಪಾತ್ರ ರಿವೀಲ್ ಆಗ್ತಿದ್ದಂತೆ ಫ್ಯಾನ್ಸ್ ಖುಷಿ ಪಟ್ಟಿದ್ರು. ಈ ಸಿನಿಮಾದಲ್ಲಾದ್ರೂ ನಟಿಗೆ ಹೀರೋ ಸಿಗ್ತಾರೆ ಅಂತ ಅಂದ್ಕೊಂಡಿದ್ರು. ಆದ್ರೆ ಸಿನಿ ಪ್ರೇಕ್ಷಕರ ನಿರೀಕ್ಷೆ ಹುಸಿಯಾಗಿದೆ. ಕಾಂತಾರ ಚಾಪ್ಟರ್ 1 ಸಿನಿಮಾ ಕಥೆಯಲ್ಲಿ ಡೈರೆಕ್ಟರ್ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲಿ ಕನಕವತಿ ಪಾತ್ರದ ಅಂತ್ಯವಾಗಿದೆ. ಕನಕವತಿ ಕುತಂತ್ರ ಗೊತ್ತಾಗ್ತಿದ್ದಂತೆ ಬೆರ್ಮೆ ದೈವದ ಅವತಾರ ತಾಳಿ ಕನಕವತಿಯನ್ನ ಸಂಹಾರ ಮಾಡ್ತಾನೆ. ಫಸ್ಟ್ ಹಾಫ್ ನಲ್ಲಿ ಸಿನಿಮಾ ನೋಡಿದವರು ಸೆಕೆಂಡ್ ಹಾಫ್ ನಲ್ಲಿ ರಿಷಬ್ ರುಕ್ಮಿಣಿ ಒಂದಾಗ್ತಾರೆ ಅನ್ನೋ ಕುತೂಹಲ ಇತ್ತು. ಆದ್ರೆ ಇಲ್ಲೂ ಒಂದಾಗದೆ ಪ್ರೇಕ್ಷಕರಿಗೆ ನಿರಾಸೆ ಮೂಡಿಸಿದ್ದಾರೆ. ಕ್ಲೈಮ್ಯಾಕ್ಸ್ ನಲ್ಲಿ ದೊಡ್ಡ ಟ್ವಿಸ್ಟ್ ಇಟ್ಟ ರಿಷಬ್ ಹೀರೋ ಹೀರೋಯಿನ್ ಒಂದಾಗದಂತೆ ಮಾಡಿದ್ದಾರೆ. ಹೀಗಾಗಿ ಕಾಂತಾರ ಚಾಪ್ಟರ್ 1 ನಲ್ಲೂ ರುಕ್ಮಿಣಿಗೆ ಹೀರೋ ಸಿಗೋದಿಲ್ಲ. ಇದು ಅಭಿಮಾನಿಗಳಿಗೆ ಕೊಂಚ ಬೇಸರ ತರಿಸಿದೆ. ಅಂದ್ಹಾಗೆ ರುಕ್ಮಿಣಿ ವಸಂತ್ ಸಿನಿಮಾ ಲೋಕಕ್ಕೆ ಕಾಲಿಟ್ಟಿದ್ದು ಬೀರ್ಬಲ್ ಟ್ರಯಾಲಜಿ ಚಿತ್ರದ ಮೂಲಕ. ಒಂದು ಕೊಲೆಯ ಸುತ್ತ ಈ ಸಿನಿಮಾ ಕತೆ ಸಾಗಿದೆ. ಇದರಲ್ಲಿ ರುಕ್ಮಿಣಿ ವಸಂತ್ ನಾಯಕಿ ಜಾನ್ವಿ ಪಾತ್ರದಲ್ಲಿ ನಟಿಸಿದ್ರು. ಮೊದಲ ಸಿನಿಮಾದಲ್ಲೂ ನಟಿಗೆ ನಾಯಕ ಸಿಗೋದೇ ಇಲ್ಲ. ಇನ್ನು ಬೀರ್ಬಲ್ ಟ್ರಯಾಲಜಿ ಸಿನಿಮಾ ಬೆನ್ನಲ್ಲೇ ರುಕ್ಮಿಣಿಗೆ ದೊಡ್ಡ ಅವಕಾಶವೇ ಹುಡುಕಿಕೊಂಡು ಬಂತು. ಸಪ್ತಸಾಗರದಾಚೆ ಎಲ್ಲೋ ಸೈಡ್ ಎ ನಲ್ಲಿ ಚಾನ್ಸ್ ಸಿಕ್ಕಿತ್ತು. ಸೈಡ್ ಎ ನಲ್ಲಿ ರಕ್ಷಿತ್ ಶೆಟ್ಟಿ ನಾಯಕನಾಗಿ ಮನು ಪಾತ್ರದ ಮೂಲಕ ಮಿಂಚಿದ್ರು. ರುಕ್ಮಿಣಿ ಪ್ರಿಯಾ ಪಾತ್ರಕ್ಕೆ ಜೀವ ತುಂಬಿದ್ರು. ಈ ಚಿತ್ರದಲ್ಲಿ ಸುಂದರ ಲವ್ ಸ್ಟೋರಿಯನ್ನ ತೋರಿಸಲಾಗಿತ್ತು. ಆದ್ರೆ ಇಲ್ಲಿ ಮನುಗೆ ಪ್ರಿಯಾ ಸಿಗೋದೇ ಇಲ್ಲ. ಮನು ಈ ಪ್ರಿಯಾಗೋಸ್ಕರವೇ ಪ್ರೀತಿಯಲ್ಲೇ ಕಳೆದು ಹೋಗ್ತಾರೆ. ಅದಾದ್ಮೇಲೆ ಸಪ್ತಸಾಗರದಾಚೆ ಎಲ್ಲೋ ಸೈಡ್ ಬಿ ನಲ್ಲೂ ರುಕ್ಮಿಣಿ ವಸಂತ್ ನಟಿಸಿದ್ರು. ಇಲ್ಲೂ ಪ್ರಿಯಾ ಹಾಗೂ ಮನು ಒಂದಾಗಲ್ಲ. ಇನ್ನು ರುಕ್ಮಿಣಿ ವಸಂತ್ ಸ್ಯಾಂಡಲ್ವುಡ್ ನ ಮತ್ತೊಂದು ಸಿನಿಮಾದಲ್ಲೂ ನಟಿಸಿದ್ದಾರೆ. ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಬಾನದಾರಿಯಲ್ಲಿ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದ್ರು. ಈ ಸಿನಿಮಾದಲ್ಲಿ ಲೀಲಾ ಪಾತ್ರಕ್ಕೆ ಜೀವ ತುಂಬಿದ್ದು ಅದ್ಭುತವಾಗಿ ನಟಿಸಿದ್ದಾರೆ. ಆದ್ರೆ ಈ ಒಂದು ಪಾತ್ರಕ್ಕೆ ಇಲ್ಲಿ ದುರಂತ ಅಂತ್ಯವೇ ಇದೆ. ಹಾಗಾಗಿ ಈ ಸಿನಿಮಾದಲ್ಲೂ ನಾಯಕ ಗೋಲ್ಡನ್ ಸ್ಟಾರ್ ಗಣೇಶ್ಗೆ ರುಕ್ಮಿಣಿ ವಸಂತ್ ಸಿಗೋದೇ ಇಲ್ಲ. ರುಕ್ಮಿಣಿ ವಸಂತ್ ನಾಯಕಿಯಾಗಿ ನಟಿಸಿರೋ ಮತ್ತೊಂದು ಸಿನಿಮಾ ಬಗೀರ. ಈ ಚಿತ್ರದಲ್ಲೂ ರುಕ್ಮಿಣಿ ವಸಂತ್ ಡಾಕ್ಟರ್ ಸ್ನೇಹ ಆಗಿ ತೆರೆ ಮೇಲೆ ಮಿಂಚುತ್ತಾರೆ. ಈ ಮೂಲಕ 2ನೇ ಸಲ ಡಾಕ್ಟರ್ ಪಾತ್ರವನ್ನ ಮಾಡಿದ್ದಾರೆ. ಆದ್ರೆ ಇಲ್ಲೂ ನಾಯಕ ಭಗೀರನಿಗೆ ಈ ಡಾಕ್ಟರ್ ಸಿಗೋದೇ ಇಲ್ಲ ಅನ್ನೋ ಬೇಸರದ ಸಂಗತಿ ಪ್ರೇಕ್ಷಕರಿಗಿದೆ. ಇನ್ನು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಭೈರತಿ ರಣಗಲ್ ಚಿತ್ರದಲ್ಲೂ ರುಕ್ಮಿಣಿ ವಸಂತ್ ಹೀರೋಯಿನ್. ರುಕ್ಮಿಣಿ ವಸಂತ್ ಡಾಕ್ಟರ್ ವೈಶಾಲಿ ಪಾತ್ರದಲ್ಲಿ ನಟಿಸಿದ್ರು. ಈ ಪಾತ್ರದಲ್ಲೂ ರುಕ್ಮಿಣಿ ವಸಂತ್ ಸ್ಪೆಷಲ್ ಫೀಲ್ ಕೊಟ್ಟು ಹೋಗ್ತಾರೆ. ಭೈರತಿಯನ್ನ ತುಂಬಾನೇ ಪ್ರೀತಿಸೋ ಡಾಕ್ಟರ್ ವೈಶಾಲಿ ಕಡೆಗೆ ಭೈರತಿಯನ್ನ ಬಿಟ್ಟು ಹೋಗ್ತಾರೆ. ಅದಕ್ಕೆ ಕಾರಣ ಕೂಡ ಇದೆ. ಭೈರತಿ ಮೊದಲು ನ್ಯಾಯಕ್ಕಾಗಿ ಹೋರಾಡ್ತಾರೆ. ಆಮೇಲೆ ಆ ನ್ಯಾಯ ಪಡೆಯಲು ಅನ್ಯಾಯದ ದಾರಿ ತುಳಿತಾರೆ. ಹೀಗಾಗಿ ವೈಶಾಲಿ ಭೈರತಿಯಿಂದ ಕೂಡ ದೂರ ಆಗ್ತಾಳೆ. ಒಟ್ಟಾರೆ ರುಕ್ಮಿಣಿ ವಸಂತ್ ಕನ್ನಡ ಸಿನಿಮಾಗಳಲ್ಲಿ ಯಾವ ನಾಯಕನಿಗೂ ಸಿಗದ ಹೀರೋಯಿನ್ ಆಗಿದ್ದಾರೆ. ಬೇಕಂತಲೇ ರುಕ್ಮಿಣಿ ಇಂಥ ಪಾತ್ರ ಆಯ್ಕೆ ಮಾಡ್ತಿದ್ದಾರಾ ಅಥವಾ ಇಂಥದ್ದೇ ಪಾತ್ರ ಆಕೆಯನ್ನ ಹುಡುಕಿಕೊಂಡು ಬರುತ್ತೋ ಗೊತ್ತಿಲ್ಲ. ಆದ್ರೆ ಸಿಕ್ಕ ಎಲ್ಲಾ ಪಾತ್ರದಲ್ಲೂ ಅದ್ಭುತವಾಗಿ ನಟಿಸಿ ಜನರ ಮನದಲ್ಲಿ ವಿಶೇಷ ಜಾಗ ಮಾಡಿಕೊಂಡಿದ್ದಾರೆ. ಇದೀಗ ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲಿ ರಾಜಕುಮಾರಿ ಕನಕವತಿಯಾಗಿ ಸಿನಿ ಪ್ರೇಕ್ಷಕರ ಮನಸ್ಸನ್ನ ಗೆದ್ದಿದ್ದಾರೆ.
ಆದ್ರೆ ಈ ಸಿನಿಮಾದಲ್ಲೂ ರುಕ್ಮಿಣಿಗೆ ಹೀರೋ ಸಿಕ್ಕಿಲ್ಲ ಅನ್ನೋದು ಸಿನಿ ಪ್ರೇಮಿಗಳಿಗೆ ಕೊಂಚ ಬೇಸರ ತರಿಸಿದೆ. ಮುಂದಿನ ಸಿನಿಮಾಗಳಲ್ಲಾದ್ರೂ ರುಕ್ಮಿಣಿಗೆ ನಾಯಕ ಸಿಗ್ತಾನ ಅಂತ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.